ಕಡಲೆ ಬೀಜ ಬಹುತೇಕ ಎಲ್ಲರಿಗೂ ಇಷ್ಟ. ಹಾಗಾಗಿ ಇದನ್ನ ಬಡವರ ಬಾದಾಮಿ ಎಂದು ಕರೆಯಲಾಗುತ್ತದೆ. ನಮ್ಮ ಹಿರಿಯರು ಸುಮ್ಮನೆ ಇದನ್ನ ಬಡವರ ಬಾದಾಮಿ ಎಂದು ಕರೆದಿಲ್ಲ. ನಮ್ಮ ದೇಹಕ್ಕೆ ಬಾದಾಮಿಗಿಂತ ಹೆಚ್ಚಾದ ಲಾಭ ನೀಡುವ ಶಕ್ತಿ ಈ ಕಡಲೆ ಬೀಜಗಳಿಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದರಷ್ಟೇ ಇದರ ಪೂರ್ತಿಯಾದ ಲಾಭ ನಮ್ಮ ದೇಹಕ್ಕೆ ಸಿಗುತ್ತದೆ. ಇನ್ನು ಬಲಹೀನತೆ ಹಾಗೂ ರೋಗಗಳನ್ನು ದೂರ ಮಾಡಲು ಬಾದಾಮಿ ಹಾಗೂ ಮಾಂಸದ ಸೇವನೆ ಮಾಡಿ ಎಂದು ಅನೇಕರು ತಿಳಿಸುತ್ತಾರೆ. ಆದರೆ ಈ ಕಡಲೆ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದರೆ ಇದು ಮಾಂಸ ಹಾಗೂ ಬಾದಾಮಿಗಿಂತಲೂ ಹೆಚ್ಚಿನ ಲಾಭ ನಮ್ಮ ದೇಹಕ್ಕೆ ನೀಡುತ್ತದೆ. ಇನ್ನು ಮಾಂಸದಲ್ಲಿ 10% ಪ್ರೋಟೀನ್ ಇದ್ದರೆ ಕಡಲೆ ಬೀಜಗಳಲ್ಲಿ 25% ಪ್ರೋಟೀನ್ ಇರುತ್ತದೆ. ಇಷ್ಟೆಲ್ಲ ಲಾಭದಾಯಕ ಕಡಲೆ ಬೀಜವನ್ನ ಹೇಗೆ ಹಾಗೂ ಯಾವಾಗ ಸೇವಿಸಬೇಕು, ಇನ್ನು ಯಾವ ಕಡಲೆ ಬೀಜ ತಿಂದರೆ ಒಳ್ಳೆಯದು ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಂದು ಹಿಡಿ ಕಡಲೆ ಬೀಜವನ್ನ ಒಂದು ಬೌಲ್ಗೆ ಹಾಕಿ ಇದಕ್ಕೆ ನೀರು ಹಾಕಿ ನೆನೆಸಿ. ಇದನ್ನ ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಬರೀ ಹೊಟ್ಟೆಗೆ ಒಂದು ತುಂಡು ಬೆಲ್ಲದ ಜೊತೆ ಸೇವಿಸಿ. ಇದರಿಂದ ನಿಮಗೆ ಜಾಸ್ತಿ ಲಾಭ ಸಿಗುತ್ತದೆ ಹಾಗೂ ಸ್ವಲ್ಪ ದಿನದಲ್ಲಿ ಬದಲಾವಣೆ ಕೂಡ ಕಂಡು ಬರುತ್ತದೆ. ಯಾವ ಕಡಲೆ ಬೀಜ ಸೇವಿಸಿದರೆ ಒಳ್ಳೆಯದು? ದೇಹಕ್ಕೆ ಒಳ್ಳೆಯ ಲಾಭ ಪಡೆಯಲು ಹಸಿ ಕಡಲೆ ಬೀಜವನ್ನ ನೆನೆಸಿ ಸೇವಿಸಿದರೆ ಒಳ್ಳೆಯದು. ನೆನೆಸಿಟ್ಟ ಕಡಲೆ ಬೀಜ ಪ್ರತಿನಿತ್ಯ ಸೇವಿಸುವುದರಿಂದ ಆಗುವ ಲಾಭಗಳು ಏನಪ್ಪಾ ಅಂದ್ರೆ, ನೆನೆಸಿದ ಕಡಲೆ ಬೀಜವನ್ನ ಬೆಳಿಗ್ಗೆ ತಿನ್ನುವುದರಿಂದ ಅಸಿಡಿಟಿ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಬೇಗನೆ ಕಡಿಮೆಯಾಗುತ್ತದೆ. ನೆನೆಸಿಟ್ಟ ಕಡಲೆ ಬೀಜದ ಸೇವನೆಯಿಂದ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರುತ್ತದೆ. ನಿಮಗೇನಾದರೂ ಉಸಿರಾಟದ ತೊಂದರೆ ಇದ್ದರೆ ಅಥವಾ ಧೂಮಪಾನ ಮಾಡುವ ಅಭ್ಯಾಸವಿದ್ದರೆ ಪ್ರತಿನಿತ್ಯ ಇದನ್ನ ಸೇವಿಸುವುದರಿಂದ ನಿಮ್ಮ ಶ್ವಾಸಕೋಶ ಆರೋಗ್ಯವಾಗಿರುತ್ತದೆ. ಕೆಲವರಿಗೆ ಹಸಿವು ಆಗುವುದಿಲ್ಲ, ಅಂಥವರು ಈ ನೆನೆಸಿದ ಕಡಲೆ ಬೀಜವನ್ನ ಬೆಳಿಗ್ಗೆ ಬರಿ ಹೊಟ್ಟೆಗೆ ತಿಂದರೆ ಸಾಕು, ಈ ಸಮಸ್ಯೆ ಸರಿ ಹೋಗುತ್ತದೆ. ಕೂದಲು ಹಾಗೂ ಮುಖದ ಸೌಂದರ್ಯಕ್ಕೂ ಕೂಡ ಈ ನೆನೆಸಿಟ್ಟ ಕಡಲೆ ಬೀಜ ತುಂಬಾನೇ ಒಳ್ಳೆಯದು. ಒಮೆಗಾ 6 ಫ್ಯಾಟಿ ಆಸಿಡ್ ಇದೆ. ಇದನ್ನ ಯಾವುದೇ ಸಮಯದಲ್ಲಾದರೂ ಸೇವಿಸಿ. ನಿಮ್ಮ ಮುಖದಲ್ಲಿ ಒಳ್ಳೆಯ ಹೊಳಪು ಬರುತ್ತದೆ ಹಾಗೂ ಮುಖದಲ್ಲಿ ನೆರಿಗೆಗಳು ಕಡಿಮೆಯಾಗುತ್ತದೆ. ಇನ್ನು ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ. ಇದನ್ನ ಪ್ರತಿನಿತ್ಯ ಸೇವಿಸಿ ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹತ್ತಿರವೂ ಸುಳಿಯುವುದಿಲ್ಲ. ಇನ್ನು ಕಡಲೆ ಬೀಜಗಳಲ್ಲಿ ಹೇರಳವಾದ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ಇದೆ. ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದನ್ನ ವಯಸ್ಸಾದವರು ಸೇವಿಸಿದರೆ ಅವರಿಗೆ ಮೂಳೆಗಳ ನೋವು ಕೂಡ ಕಾಡುವುದಿಲ್ಲ. ನೆನೆಸಿಟ್ಟ ಕಡಲೆ ಬೀಜವನ್ನ ಸೇವಿಸುವುದರಿಂದ ಇನ್ನೂ ಅನೇಕ ಲಾಭಗಳು ನಮ್ಮ ದೇಹಕ್ಕೆ ಸಿಗುತ್ತವೆ. ಇನ್ನು ಮುಂದೆ ಈ ರೀತಿಯಾಗಿ ಕಡಲೆ ಬೀಜವನ್ನ ತಿಂದು ನೋಡಿ, ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಕೊಡಿ. ಆರೋಗ್ಯವಂತರಾಗಿರಿ. ಆರೋಗ್ಯಕ್ಕೆ ಆಹಾರವೇ ಮೂಲ. ನಮ್ಮ ಆಹಾರ ಸೇವನೆಯ ಅಭ್ಯಾಸ ನಮ್ಮ ಆರೋಗ್ಯವನ್ನ ನಿರ್ಧಾರ ಮಾಡುತ್ತದೆ. ಆಹಾರ ಸೇವನೆ ಕೇವಲ ಹೊಟ್ಟೆ ತುಂಬಲು ಎನ್ನುವ ಕಾರಣಕ್ಕೆ ಎನ್ನುವ ಬದಲು ಒಂದಷ್ಟು ಆಹಾರದಲ್ಲಿ ವಿಭಿನ್ನ ಸಂಯೋಜನೆಗಳನ್ನ ಮಾಡಿಕೊಳ್ಳುವ ಮೂಲಕ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನ ಪಡೆಯಬಹುದಾಗಿದೆ. ಆಹಾರ ಸಂಯೋಜನೆಯಲ್ಲಿ ಶೇಂಗಾ ಮತ್ತು ಬೆಲ್ಲ ಅತ್ಯುತ್ತಮ ಸಂಯೋಜನೆಯಾಗಿದೆ. ಪ್ರತಿದಿನ 1 ಮುಷ್ಟಿ ಶೇಂಗಾ ಹಾಗೂ 2 ಚಮಚ ಬೆಲ್ಲವನ್ನ ಸೇವನೆ ಮಾಡುತ್ತಾ ಬಂದರೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ಕಾಣಬಹುದಾಗಿದೆ. ಶೇಂಗಾ ಮತ್ತು ಬೆಲ್ಲ ಸೇರಿದ ಚಿಕ್ಕಿ ಅಥವಾ ಹಲ್ವಾ ರೀತಿಯ ಸಿಹಿ ತಿಂಡಿ ಎಲ್ಲರಿಗೂ ಗೊತ್ತು. ಅದೇ ರೀತಿ ಶೇಂಗಾವನ್ನ ನೆನೆಸಿಟ್ಟು ನಂತರ ಅದನ್ನು ಬೆಲ್ಲದೊಂದಿಗೆ ತಿಂದರೆ ಆರೋಗ್ಯಕ್ಕೆ ಇನ್ನಷ್ಟು ಲಾಭಗಳನ್ನ ಪಡೆಯಬಹುದು. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶೇಂಗಾ ಮತ್ತು ಬೆಲ್ಲದ ಸೇವನೆಯಿಂದ ದೇಹದಲ್ಲಿ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಒಳ್ಳೆಯದು. ಮುಟ್ಟಿನ ದಿನಗಳಲ್ಲಿ ಉಂಟಾಗುವ ನೋವನ್ನ ಕಡಿಮೆ ಮಾಡಲು ಕೂಡ ಈ ಶೇಂಗಾ ಮತ್ತು ಬೆಲ್ಲ ಸಹಾಯಕವಾಗಿದೆ. ಅಲ್ಲದೆ ಪ್ರತಿ ತಿಂಗಳು ನಷ್ಟವಾಗುವ ರಕ್ತವನ್ನ ಮತ್ತೆ ಪಡೆಯಬಹುದಾಗಿದೆ. ಹೀಗಾಗಿ ಶೇಂಗಾ ಮತ್ತು ಬೆಲ್ಲವನ್ನ ಪ್ರತಿನಿತ್ಯ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ವಯಸ್ಸಾದಂತೆ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗುತ್ತದೆ. ಹೀಗಾಗಿ ಬೆಲ್ಲ ಮತ್ತು ಶೇಂಗಾ ಉತ್ತಮ ಆಹಾರವಾಗಲಿದೆ. ಇನ್ನು ಬೆಳೆಯುವ ಮಕ್ಕಳಲ್ಲಿ ಕೂಡ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಬೇಕಾಗುತ್ತದೆ. ಈ ಕಾರಣದಿಂದ
ಚಿಕ್ಕ ಮಕ್ಕಳಿಗೂ ಕೂಡ ಶೇಂಗಾ ಮತ್ತು ಬೆಲ್ಲವನ್ನ ತಿನ್ನಲು ನೀಡಬೇಕು ಎಂದು ಹೇಳುವುದು. ರುಚಿಯಲ್ಲಿಯೂ ಉತ್ತಮವಾಗಿರುವ ಈ ಸ್ನ್ಯಾಕ್ಸ್ ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇನ್ನು ವಯಸ್ಸಾದಂತೆ ಕೂಡ ಮೂಳೆಗಳ ಸವೆತವಾಗುತ್ತದೆ. ಇದನ್ನ ತಡೆಯಲು ಶೇಂಗಾ ಮತ್ತು ಬೆಲ್ಲ ಸಹಾಯಕವಾಗಿದೆ. ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಪ್ರಮಾಣವು ಕಡಲೆಕಾಯಿ ಬೆಲ್ಲದಲ್ಲಿ ಅತಿ ಕಡಿಮೆ ಇರುತ್ತದೆ. ಕಡಲೆಕಾಯಿಯಲ್ಲಿ ಮೊನೊಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳ ಉಪಸ್ಥಿತಿಯು ಪಾರ್ಶ್ವವಾಯುಗಳ ಜೊತೆಗೆ ಪರಿಧಮನೀಯ ಮತ್ತು ಅಪಧಮನೀಯ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ಹೃದ್ರೋಗಗಳನ್ನ ತಡೆಯಲು ಮತ್ತು ನಿಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚಿಸಲು ಸಹಾಯಕವಾಗಿದೆ. ಇನ್ನು ಬೆಲ್ಲ ಮತ್ತು ಶೇಂಗಾವನ್ನ ಗರ್ಭಾವಸ್ಥೆಯಲ್ಲಿ ಸೇವನೆ ಮಾಡುವುದರಿಂದ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತದೆ. ಇದರಿಂದ ಗರ್ಭಿಣಿಯ ಆರೋಗ್ಯ ಉತ್ತಮವಾಗಿರುತ್ತದೆ. ಇದು ಮಗುವಿನ ಬೆಳವಣಿಗೆಯ ಧನಾತ್ಮಕ ಪರಿಣಾಮ ಬೀರುತ್ತದೆ. ಬೆಲ್ಲ ಮತ್ತು ಶೇಂಗಾ ಸೇವನೆಯಿಂದ ಮಕ್ಕಳಲ್ಲಿ ಅಸ್ತಮಾ ಸಮಸ್ಯೆ ಕಾಣಿಸಿಕೊಳ್ಳುವುದು ಕಡಿಮೆಯಾಗುತ್ತದೆ. ಇದರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿರುವುದರಿಂದ ಪ್ರೋಟೀನ್ ಭ್ರೂಣದ ಬೆಳವಣಿಗೆಗೆ ಸಹ ಅಗತ್ಯವಾಗಿದೆ. ಆರೋಗ್ಯಕರ ಭ್ರೂಣದ ಬೆಳವಣಿಗೆಗೆ ಕಾರಣವಾಗುವ ಹೆಚ್ಚಿನ ಅಂಶಗಳೆಂದರೆ ಕಡಲೆಕಾಯಿ ಮತ್ತು ಬೆಲ್ಲ ಎರಡೂ ರಕ್ತ ಪರಿಚಲನೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇನ್ನು ಶೇಂಗಾ ಮತ್ತು ಬೆಲ್ಲ ಸ್ನಾಯುವಿನ ಬೆಳವಣಿಗೆಗೆ ಅಗತ್ಯವಾದ ಉತ್ತಮ ಪ್ರಮಾಣದ ಪ್ರೋಟೀನ್ ಅನ್ನ ಹೊಂದಿರುತ್ತದೆ. ಇದು ಆರೋಗ್ಯಕರ ಕೊಬ್ಬನ್ನ ಸಹ ಒಳಗೊಂಡಿರುತ್ತದೆ. ಅದು ಹಸಿವನ್ನ ನಿಯಂತ್ರಿಸುತ್ತದೆ ಮತ್ತು ದೇಹದಲ್ಲಿ ಅನಗತ್ಯ ಕೊಬ್ಬು ಶೇಖರಣೆಯಾಗದಂತೆ ತಡೆಯುತ್ತದೆ. ಆದ್ದರಿಂದ ತೂಕ ಇಳಿಕೆಗೂ ಕೂಡ ಶೇಂಗಾ ಮತ್ತು ಬೆಲ್ಲ ಸಹಾಯಕವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.